ಅಮ್ಮಿನಾರಾಯಣ, ದೇವಿನಾರಾಯಣ, ಲಕ್ಷ್ಮೀನಾರಾಯಣ, ಭದ್ರನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ಭವಿಷ್ಯ 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಗುರುಗ್ರಹ, ಶನಿಗ್ರಹ, ರಾಹು ಮತ್ತು ಕೇತು ಗ್ರಹಗಳಿಂದ ಉಂಟಾಗುವ ವರ್ಷದ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಮೇಷದಿಂದ ಕಟಕ ರಾಶಿಯವರೆಗೆ ನೋಡಿದ್ದೇವೆ. ಈಗ ಸಿಂಹರಾಶಿಗೆ ಇಲ್ಲಿಯವರೆಗೆ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿದ್ದ ಶನಿಗ್ರಹ 8ನೇ ಮನೆಗೆ ಪ್ರವೇಶ ಮಾಡಲಿದೆ. ಅದು ಅನುಕೂಲವಾಗಿ ಇಲ್ಲ. ಅದೇ ರೀತಿ ಗುರುಗ್ರಹ 10ನೇ ಮನೆಯಲ್ಲಿತ್ತು, ಈಗ 11ನೇ ಮನೆಗೆ ಹೋಗಲಿದೆ. 10ನೇ ಮನೆ ಗುರುಗೆ ಉತ್ತಮವಾಗಿ ಇರಲಿಲ್ಲ. 11ನೇ ಮನೆ ಬಹಳ ಶ್ರೇಷ್ಠವಾದ ಮನೆಯಾಗಿದೆ. ಅದೇ ರೀತಿ ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿದ್ದ ರಾಹು ಗ್ರಹ 7ನೇ ಮನೆಗೆ ಬರಲಿದೆ. ಕೇತು ಗ್ರಹ 2ನೇ ಮನೆಯಿಂದ ಜನ್ಮ ರಾಶಿಗೆ ಬರಲಿದೆ. 7ನೇ ಮನೆಯಲ್ಲಿ ರಾಹು ಕೂಡ ಒಳ್ಳೆಯದಲ್ಲ, ಆದರೂ ಗುರುವಿನ ದೃಷ್ಟಿಯಿಂದ ಅದು ಪಾರಾಗುತ್ತದೆ, ಒಳ್ಳೆಯದನ್ನು ಮಾಡುತ್ತದೆ. ಕೇತು ಗ್ರಹ ಲಗ್ನದಲ್ಲಿ ಬಂದಾಗ ಸ್ವಲ್ಪ ಹಲವಾರು ಆಲೋಚನೆಗಳು ಉಂಟಾಗುತ್ತದೆ ಮತ್ತು ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಒಳಗಿರುತ್ತದೆ. ಈಗ ಶನಿ ಗ್ರಹವನ್ನು ನೋಡುವುದಾದರೆ, ಶನಿ 8ನೇ ಮನೆಯಲ್ಲಿದ್ದರೆ ಅಷ್ಟಮ ಶನಿ ಮತ್ತು ಜನ್ಮ ಶನಿ ತುಂಬ ತೊಂದರೆಗಳನ್ನು ಕೊಡುವಂಥ ರಾಶಿಗಳು. ಶನಿ ಗೋಚರ ಫಲದಲ್ಲಿ ಅಷ್ಟಮ ಶನಿ ಮತ್ತು ಜನ್ಮ ಶನಿ ಹಲವಾರು ತೊಂದರೆಗಳನ್ನು ಕೊಡುತ್ತದೆ. ಆ ನಿಟ್ಟಿನಲ್ಲಿ 8ನೇ ಮನೆಯಲ್ಲಿ ಶನಿ ಬರ್ತಿರೋದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು ಕೊಡುತ್ತದೆ, ಅಲೆದಾಟವನ್ನು ಕೊಡುತ್ತದೆ, ಯಾವುದೇ ಸಕ್ಸಸ್ ಅನ್ನು ಕೊಡುವುದಿಲ್ಲ. ಆದರೂ ಇಲ್ಲಿ ನಿಮಗೆ 11ನೇ ಮನೆ ಗುರು ಬರೋದು ಬ್ಯಾಲೆನ್ಸ್ ಆಗುತ್ತೆ. ಗುರು 11ರಲ್ಲಿ ಬಹಳ ಯೋಗವಾಗಿ ನಿಮಗೆ ಫಲಗಳನ್ನು ಕೊಡುತ್ತಾನೆ. 11ರಲ್ಲಿ ಇರುವ ಗುರು 3, 5 ಮತ್ತು 7ನೇ ಮನೆಯನ್ನು ನೋಡುತ್ತಾನೆ. 11ನೇ ಮನೆ ಲಾಭಸ್ಥಾನ. ಇಲ್ಲಿ ಶನಿಯಿಂದ ವ್ಯಯ ಉಂಟಾಗುವ ಸಾಧ್ಯತೆ ಇರುತ್ತೆ, ಖರ್ಚು ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ, ಯಾವುದನ್ನಾದರೂ ಒಂದನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡುವಂತೆ ಗುರುಗ್ರಹ ಅನುಕೂಲವಾದ ಸ್ಥಾನಕ್ಕೆ ಬರುತ್ತಿದೆ. ಅದು ನಿಮಗೆ ಬಹಳ ಒಂದು ಯೋಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆ ಕೆಟ್ಟೋದ್ರೆ ನೀವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಒಂದರಲ್ಲಿ ಕೊಟ್ಟು ಒಂದರಲ್ಲಿ ಕಿತ್ಕೊತಾನೆ, ಒಂದರಲ್ಲಿ ಕಿತ್ಕೊಂಡ್ರೂ ಒಂದರಲ್ಲಿ ಕೊಡ್ತಾನೆ ಎಂಬ ವಿಚಾರ ಇರೋದ್ರಿಂದ ನೀವು ಸಂತೋಷ ಪಡಬೇಕಾಗುತ್ತೆ. 2.5 ವರ್ಷ ಅಷ್ಟೇ, ಆದರೆ ಕಠಿಣವಾಗಿದ್ದರೂ ಕೂಡ 2.5 ವರ್ಷ ದಾಟಿಬಿಟ್ರೆ ಎಲ್ಲವೂ ಅನುಕೂಲವಾಗುತ್ತೆ. ಅದರಲ್ಲಿ ಒಂದು ವರ್ಷ ಮಾತ್ರ ಗುರುಗ್ರಹ ನಿಮಗೆ ಅನುಕೂಲವಾಗಿದೆ. ಅದಾದ ನಂತರ ಗುರುಗ್ರಹ ಕೂಡ 12ನೇ ಮನೆಗೆ ಬರಲಿದೆ. ಸೊ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಜನ್ಮದಲ್ಲಿ ಬರುವ ಕೇತು ಕೂಡ ನಿಮಗೆ ಹಲವಾರು ಆಲೋಚನೆಗಳನ್ನು, ಕನ್ಫ್ಯೂಷನ್ನ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಿಗುಪ್ಸೆಯನ್ನು ಉಂಟು ಮಾಡುತ್ತೆ. ಒಂದು ಕೇತು ಗ್ರಹ ಏನು ಮಾಡುತ್ತೆ ಅಂದರೆ, ಆಧ್ಯಾತ್ಮಿಕದಲ್ಲಿ ಒಲವನ್ನು ಕೊಡಬಹುದು. ಕೆಲವರಿಗೆ ಆಧ್ಯಾತ್ಮಿಕದಲ್ಲಿ ಒಲವನ್ನು ಕೊಡುತ್ತದೆ. ಅದೇ ಕೆಲವರಿಗೆ ಸನ್ಯಾಸತ್ವವನ್ನು ಕೊಡುತ್ತದೆ. ಅಂದರೆ ಯಾವುದು ಬೇಡ, ಈಗ ದೇವರು ಇದ್ದಾನೆ ನಂಬಬೇಕು ಅಂತ ಹೋಗೋದು ಒಂದು ರೀತಿ, ದೇವರೇ ಇಲ್ಲ ಅಂತ ಹೋಗೋದು ಇನ್ನೊಂದು ರೀತಿ. ಆ ರೀತಿ ಜಿಗುಪ್ಸೆಯನ್ನು ಕೊಡುವ ಸಾಧ್ಯತೆ ಕೂಡ ಇರುತ್ತದೆ. 2 ರೀತಿಯ ಫಲವನ್ನು ಕೇತುಗ್ರಹ ಕೊಡ್ತಾನೆ. ಅದು ನಿಮ್ಮ ದಶಾಭುತಿಗಳನ್ನು ಅವಲಂಬಿಸಿರ್ತದೆ. ಸೊ ಒಟ್ಟಿನಲ್ಲಿ ಈ ಶನಿಯಿಂದ ಉಂಟಾಗುವ ಅಶುಭ ಫಲಗಳು ನಿಮಗೆ ಒಂದು ಜಿಗುಪ್ಸೆಯನ್ನು ಉಂಟು ಮಾಡುತ್ತದೆ, ಜೀವನದಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲದೆ ಮಾಡುತ್ತದೆ. ಆದರೂ ಗುರು ಬ್ಯಾಲೆನ್ಸ್ ಮಾಡುತ್ತೆ. ಗುರು ಬ್ಯಾಲೆನ್ಸ್ ಮಾಡೋದ್ರಿಂದ ಹೆಚ್ಚು ತೊಂದರೆಗಳು ಇರುವುದಿಲ್ಲ. ಒಂದು ಕಡೆ ಹೋದ್ರೂ ಇನ್ನೊಂದು ಕಡೆ ಬರುತ್ತೆ. ಆದ್ದರಿಂದ ಈ ವರ್ಷ ನಿಮಗೆ ಹೆಚ್ಚು ತೊಂದರೆಗಳು ಇರುವುದಿಲ್ಲ. ಇನ್ನೊಂದು 7ರಲ್ಲಿ ರಾಹು ಇದ್ರೂ ಕೂಡ ಅದನ್ನು ಗುರುಗ್ರಹ ನೋಡುತ್ತದೆ. 7ನೇ ಮನೆ ಶುಭವಾಗುತ್ತದೆ. 7ನೇ ಮನೆಯಲ್ಲಿ ರಾಹು ಬಂದರೆ ಏನಾಗುತ್ತೆ, ವೈವಾಹಿಕ ಜೀವನದಲ್ಲಿ ತೊಂದರೆ ಉಂಟಾಗುತ್ತದೆ. ಮದುವೆ ಆಗಿದ್ರೂ ಕೂಡ ಅದರಲ್ಲಿ ನೆಮ್ಮದಿ ಇರೋದಿಲ್ಲ. ಆಲ್ರೆಡಿ ವೈವಾಹಿಕ ಜೀವನದಲ್ಲಿ ತೊಂದರೆ ಇದ್ದರೆ ಅದನ್ನು ಹೆಚ್ಚು ಮಾಡ್ತಾ ಇತ್ತು, ಆದರೆ ಗುರು ಅದನ್ನು ಪಾರು ಮಾಡ್ತಾನೆ. ಅದೇ ರೀತಿ 5ನೇ ಮನೆಯನ್ನು ಗುರು ನೋಡೋದ್ರಿಂದ ನಿಮ್ಮ ಪೂರ್ವ ಪುಣ್ಯದ ಫಲಗಳು ಹೆಚ್ಚಾಗುತ್ತದೆ. ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲ ಉಂಟಾಗುತ್ತದೆ. 3ನೇ ಸ್ಥಾನವನ್ನು ಗುರು ನೋಡೋದ್ರಿಂದ ಸಹೋದರರಿಂದ ನಿಮಗೆ ಅನುಕೂಲಗಳು ಉಂಟಾಗುತ್ತದೆ, ಸಪೋರ್ಟ್ ಸಿಗುತ್ತದೆ. ಇಲ್ಲಿ ಗುರು 3ನ್ನು ನೋಡುತ್ತೆ, 11ರಲ್ಲೂ ಇದೆ. ಅಲ್ಲಿ ಹಿರಿಯ ಸಹೋದರ, ಹಿರಿಯ ಸಹೋದರಿ, ಇಲ್ಲಿ ಕಿರಿಯ ಸಹೋದರ, ಕಿರಿಯ ಸಹೋದರಿ, ಇವರುಗಳಿಂದಲೂ ನಿಮಗೆ ಹೆಚ್ಚು, ಒಟ್ಟಿನಲ್ಲಿ ಸಹೋದರರಿಂದ
ನಿಮಗೆ ಸಪೋರ್ಟ್ ಸಿಗುತ್ತೆ. ಅಷ್ಟಮ ಶನಿಯಲ್ಲಿ ಸಿಗಾಕೊಂಡ್ರು ಕೂಡ ಸಹೋದರರು ಇದ್ದರೆ ಎಲ್ಲವನ್ನ ಗೆಲ್ಲಬಹುದು ಅಂತಾರೆ. ಆ ರೀತಿ ಸಹೋದರ ಸಪೋರ್ಟ್ ಇರೋದ್ರಿಂದ ನೀವು ಅದರಿಂದ ಪಾರಾಗ್ಬೋದು. ಮಕ್ಕಳ ಸಪೋರ್ಟು ನಿಮಗಿರುತ್ತೆ. ಸೊ ಒಟ್ಟಿನಲ್ಲಿ ಈ 1 ವರ್ಷಗಳ ಕಾಲ ಗುರು ನಿಮ್ಮನ್ನು ಕಾಪಾಡ್ತಾ ಇರ್ತದೆ ಅಂತ ಹೇಳ್ಬೋದು. ಸೊ ಶನಿಯ ಅಶುಭ ಫಲಗಳಿಂದ ನೀವು ಪಾರಾಗಲು ದೈವ ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ, ವಯಸ್ಸಾದವರಿಗೆ, ಅಂಗವಿಕಲರಿಗೆ, ನಿಮ್ಮ ಹತ್ರ ಕೆಲಸ ಮಾಡೋರಿಗೆ, ಕಸ ಗುಡಿಸೋರಿಗೆ, ಬೀದಿ ಕಸ ಎತ್ಕೊಂಡು ಹೋಗೋರಿಗೆ, ಇವರಿಗೆಲ್ಲ ನೀವು ಸಹಾಯ ಮಾಡೋದು ಮತ್ತು ಶನಿಮಹಾತ್ಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಶನಿಯ ಅಶುಭ ಫಲದಿಂದ ಸಂಪೂರ್ಣವಾಗಿ ನೀವು ತಪ್ಪಿಸ್ಕೋಬೋದು. ಗುರುವಿನ ಫಲಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ನೀವು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ಬೋದು, ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗ್ಬೋದು, ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು. ಅಲ್ಲಿ ನೈವೇದ್ಯ ಮಾಡಿ ಸ್ವೀಟನ್ನು ನೈವೇದ್ಯ ಮಾಡಿ, ಯಾವುದಾದ್ರೂ ಸ್ವೀಟ್ ಆಗಲಿ ನೈವೇದ್ಯ ಮಾಡಿ ಅಲ್ಲಿ ಬರುವ ಭಕ್ತರಿಗೆ ಹಂಚಿಬಿಟ್ರೆ ನಿಮಗೆ ಗುರುವಿನಿಂದ ಇನ್ನೂ ಹೆಚ್ಚು ಅನುಕೂಲಗಳು ಉಂಟಾಗುತ್ತದೆ. ಒಟ್ಟಿನಲ್ಲಿ ನಿಮಗೆ ಶನಿ ತೊಂದರೆ ಕೊಟ್ಟರು ಗುರು ಕಾಪಾಡ್ತಾನೆ. ನೀವು ಜ್ಯೋತಿಷ್ಯರೇ, ನೀವು ಸಂಖ್ಯಾಶಾಸ್ತ್ರಜ್ಞರೇ, ನೀವು ಜ್ಯೋತಿಷ್ಯರ ಭಾಗ 1, ಭಾಗ 2 ಸಂಖ್ಯಾಶಾಸ್ತ್ರಜ್ಞರೇ ಮತ್ತು ಕವಡೆಗಳು ಮಾತನಾಡುತ್ತವೆ ಪುಸ್ತಕವನ್ನು ತಗೊಂಡಿಲ್ಲ ಅಂದರೆ ತಗೊಳ್ಳಿ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸ್ಗಳು ರೆಕಾರ್ಡೆಡ್ ವಿಡಿಯೋ ರೆಡಿ ಇದೆ. ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ಗಳು ರೆಡಿ ಕ್ಲಾಸ್ ಇದೆ. ಯಾವಾಗ ಬೇಕಾದ್ರೂ ಅಮೌಂಟ್ ಪೇ ಮಾಡಿ ನೀವು ಮನೆಯಿಂದ ನೋಡಿ ನಿಮ್ಮ ಬಿಡುವಿನ ಟೈಮ್ನಲ್ಲಿ ನೋಡಿ ಕಲಿಯಬಹುದು. ಅದೇ ರೀತಿ ದೇವಿ ಉಪಾಸನೆ ಮತ್ತು ಯಂತ್ರ ಮಂತ್ರ ಕಾರ್ಯಾಗಾರ ಇದೆ. ಅದು ನೇರ ಕಾರ್ಯಾಗಾರ. ನೀವು ಬುಕ್ ಮಾಡಿಕೊಂಡು ಯಾವುದಾದ್ರು ಒಂದು ದಿನವನ್ನು ಗುರುತಿಸಿಕೊಂಡು ಅವತ್ತು ಬಂದು ಒಂದೇ ದಿನದಲ್ಲಿ ಕಲಿಯಬಹುದು. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ 48 ಡೇಸ್ ಆಗುತ್ತದೆ. ಅದರಿಂದ ಬೇರೆಯವರ ಸಮಸ್ಯೆಗಳಿಗೆ ಯಂತ್ರವನ್ನು ಬರೆದು ಕೊಡಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.